ಎಸ್, ಕಾಂಗ್ರೆಸ್ ನಾಯಕರಿಗೆ ವೀಣಾ ಕಾಶಪ್ಪನವರು ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಮಾರ್ಚ್ 28ರ ಸಭೆಯಲ್ಲಿ ಭರವಸೆ ಸಿಗದೆ ಇದ್ದರೆ ಬಂಡಾಯ ಸ್ಪರ್ಧೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಗಲಕೋಟೆಯಿಂದ ಬಂಡಾಯಕ್ಕೆ ಸಜ್ಜಾಗಿದ್ದಾರೆ ವೀಣಾ ಕಾಶಪ್ಪನವರ್. ಮಾರ್ಚ್ 28ನೇ ತಾರೀಕು ಸಿಎಂ ಮತ್ತು ಡಿಸಿಎಂ ಜೊತೆಗೆ ಪ್ರಮುಖರ ಜೊತೆಗೆ ಮೀಟಿಂಗ್ ಇದೆ. ವೀಣಾ ಕಾಶಪ್ಪನವರ ಮನವೊಲಿಕೆಗೆ ಸಭೆಯನ್ನ ಕರೆದಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ನನಗೆ ನ್ಯಾಯ ಸಿಗದಿದ್ದರೆ ಪಕ್ಷೇತರವಾಗಿ ಸ್ಪರ್ಧೆ ಫಿಕ್ಸ್ ಅಂತ ಹೇಳಿದ್ದಾರೆ ವೀಣಾ ಕಾಶಪ್ಪನವರು. ಅಲ್ಲಿ ಟಿಕೆಟ್ ವಿಚಾರದಲ್ಲಿ ನೋಡಿ, ಈಗಾಗಲೇ ಅವರ ಪತಿ ವಿಜಯಾನಂದ ಕಾಶಪ್ಪನವರು ಹುನಗುಂದ ಶಾಸಕರು, ಅವರು ಶಾಸಕರಾಗಿದ್ದಾರೆ. ಈ ವಿಚಾರದಲ್ಲಿ ನನ್ನ ಟಿಕೆಟ್ ವಿಚಾರದಲ್ಲಿ ನನ್ನ ಪತಿಯನ್ನ ಎಳೆದು ತರಬೇಡಿ ಅಂತ ಕೂಡ ಹೇಳಿದ್ದಾರೆ. ನನ್ನ ಪತಿಯನ್ನ ಎಲೆಕ್ಷನ್ನಿಂದ ದೂರ ಇಟ್ಟು ಗೆದ್ದುಕೊಂಡು ಬರುವಂಥ ಈ ಎಲೆಕ್ಷನ್ ಅನ್ನ ಎದುರಿಸುವಂತಹ ಶಕ್ತಿ ಇದೆ ನನಗೆ. ನನ್ನ ಜನ ನನ್ನ ಪರವಾಗಿದ್ದಾರೆ ಅಂತ ವೀಣಾ ಕಾಶಪ್ಪನವರು ಗುಡುಗಿದ್ದಾರೆ. ಯಾರ ಒಂದು ಒಲವು ಕೊಡಬೇಕಾಗಿಲ್ಲ, ನನಗೆ ಜನ ಇದ್ದರೆ ಸಾಕು, ಜೊತೆಗೆ ನನ್ನ ಜನ ನನ್ನ ಜೊತೆಗಿದ್ದಾರೆ. ಹಾಗಾಗಿ ಪಕ್ಷೇತರವಾಗಿಯೂ ಕೂಡ ನಾನು ನಿಂತು ಎದುರಿಸುವಂತಹ ಶಕ್ತಿ ಜನ ನನಗೆ ಕೊಟ್ಟಿದ್ದಾರೆ ಅಂತ ವೀಣಾ ಕಾಶಪ್ಪನವರು ಗುಡುಗಿದ್ದಾರೆ. ಇನ್ನ ಕಾಲಾವಕಾಶ ಇದೆಯಲ್ಲ ಡಿಫಾರ್ಮ್ ಕೊಡೋದಕ್ಕೆ, ಬದಲಾವಣೆ ಮಾಡಿ. ಇವತ್ತು ಮಾನ್ಯ ಚಿಮ್ಮನಕಟ್ಟಿಯವರು ಎಲೆಕ್ಷನ್ಗೆ ನಿಂತಾಗ ಹೆಸರು ಚೇಂಜ್ ಆಗಿತ್ತು. ದೇವರಾಜ್ ಪಾಟೀಲ್ ಅವ್ರದ್ದು ನಮ್ಮ ಜಿಲ್ಲೆಯಲ್ಲೇ ಹೆಸರು, ನಮ್ಮ ಜಿಲ್ಲೆಯಲ್ಲೇ ಇವತ್ತು ಅನೌನ್ಸ್ ಆದಂತ ಹೆಸರು ದೇವರಾಜ್ ಅವ್ರದ್ದು ಅನೌನ್ಸ್ ಆಗಿತ್ತು. ಅದಾದ್ಮೇಲೆ ಮತ್ತೆ ಬದಲಾವಣೆ ಮಾಡಿ ಚಿಮ್ಮನಕಟ್ಟಿಯವ್ರಿಗೆ ಅವಕಾಶ ಮಾಡಿಕೊಟ್ರು. ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ ನಾವು. ಅನೌನ್ಸ್ ಆಗಿದೆ, ಬಿ ಫಾರ್ಮ್ ಕೊಟ್ಟಿಲ್ವಲ್ಲ, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ವಲ್ಲ. ಜಿಲ್ಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಾ, ಅವಕಾಶ ಮಾಡ್ಕೊಟ್ಟಿದ್ದೀರಾ. ಹೆಸರು ಅನೌನ್ಸ್ ಆದ್ರೂ ಬಿ ಫಾರ್ಮ್ ಚೇಂಜ್ ಮಾಡ್ಕೊಟ್ಟಿದ್ದೀರಾ, ನಮಗೂ ಕೂಡ ಮಾಡ್ಕೊಡಿ. ಹೆಸರು ಅನೌನ್ಸ್ ಆಗಿದೆ, ಬಿ ಫಾರ್ಮ್ ಮಾಡ್ಕೊಡಿ. ಕಳೆದ ಬಾರಿ ಸೋತಂತವ್ರಿಗೂ ಅವಕಾಶ ಮಾಡ್ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಮತ್ತೆ ಬೇರೆ ಕಡೆ, ನಮಗೂ ಕೂಡ ಈ ಸರಿ ಅವಕಾಶ ಮಾಡ್ಕೊಡಿ.